ನಮಸ್ಕಾರ. ಇವತ್ತು ಫೆಬ್ರವರಿ 14th. ನಿಮಗೆಲ್ಲ ಗೊತ್ತಿದೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನು ಎಲ್ಲರೂ ಕೂಡ ಅಂದರೆ ಎಲ್ಲ ಪ್ರೇಮಿಗಳು ಸೆಲೆಬ್ರೇಟ್ ಮಾಡ್ತಾರೆ. ನಾನು ಹೇಳೋದಿಷ್ಟೇ, ಎಲ್ಲರ ಬಾಳಿನಲ್ಲಿಯೂ ಒಮ್ಮೆಯಾದರೂ ಒಬ್ಬರ ಬಗ್ಗೆ ವಿಶೇಷವಾದ ಪ್ರೀತಿ ಹುಟ್ಟಿ ಇಷ್ಟವಾಗಿ ಬಿಡುವುದೇ ಪ್ರೀತಿ. ಆದರೆ ಈ ಒಂದು ಪ್ರೀತಿ ಫೆಬ್ರವರಿ 14th ಸೀಮಿತವಾಗಿದೆ. ಈ ಒಂದು ವಿಚಾರವಾಗಿ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಪ್ರೀತ್ಸೋತಪ್ಪ ವಿಶೇಷ ಕಾರ್ಯಕ್ರಮ. ಪ್ರೀತಿಯಿಂದ ಪ್ರೀತಿಸುವಂತಹ ಪ್ರೇಮಿಗಳಿಗೆ ಮೊದಲನೇದಾಗಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತು ಫೆಬ್ರವರಿ 14th. ಎಲ್ಲ ಪ್ರೇಮಿಗಳು ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ ತಮ್ಮ ವ್ಯಾಲೆಂಟೈನ್ಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳೋದಕ್ಕೆ, ಪ್ರಪೋಸ್ ಮಾಡೋದಕ್ಕೆ. ಆದರೆ ಇಂಥ ಪ್ರೀತಿ ಒಂದು ದಿನಕ್ಕಷ್ಟೇ ಯಾಕೆ ಸೀಮಿತವಾಗಿದೆ? ಪ್ರೇಮಿಗಳಿಗಂತೂ ನಿತ್ಯೋತ್ಸವ ಈ ದಿನ. ಆದರೆ ಒಂದು ದಿವಸಕ್ಕೆ ಯಾಕಷ್ಟೇ ಸೀಮಿತವಾಗಿದೆ? ಪೋಷಕರು ಈ ಪ್ರೀತಿಯ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ ಆಗಿರುವಂಥದ್ದು. ಅದರ ಬಗ್ಗೆ ಕೂಡ ನಾವಿವತ್ತು ಮಾತಾಡ್ತಾ ಇದ್ವಿ. ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ಸಮಾಜ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಪ್ರೇಮಿಗಳನ್ನು, ಎಷ್ಟೋ ಪ್ರಕರಣಗಳನ್ನು ನಾವು ತೋರಿಸ್ತೀವಿ. ಇದ್ರ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಇವತ್ತು ಸಾಕಷ್ಟು ಗಣ್ಯರು ಕೂಡ ಇದ್ದಾರೆ, ಮಾತಾಡ್ತಾರೆ. ಆಧುನಿಕತೆ, ವೈಚಾರಿಕತೆ ಎಷ್ಟೇ ವೇಗ ಪಡ್ಕೊಂಡಿದ್ರು ಕೂಡ ಜಾತಿ, ಗೋತ್ರ, ಆಸ್ತಿ, ಅಂತಸ್ತು ಎಂಬಂತಹ ಅಡಚಣೆಗಳು ಪ್ರೇಮಿಗಳನ್ನು ಕಾಡ್ತಾನೆ ಇರುವಂಥದ್ದು. ಹೀಗಾಗಿ ಇಂದಿಗೂ ಹಲವು ಮಂದಿಯನ್ನು ಕಾಡ್ತಿರೋ ಪ್ರಶ್ನೆ, ಪ್ರೀತಿಸೋ ತಪ್ಪ ಅನ್ನುವಂಥದ್ದು. ಈ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಗೃಹಿಣಿಯರು ಇರ್ತಾರೆ, ಯಂಗ್ಸ್ಟರ್ಗಳು ಇರ್ತಾರೆ, ಸ್ಟೂಡೆಂಟ್ಗಳು ಕೂಡ ಇರ್ತಾರೆ. ಸೊ ಇವತ್ತು ನಮ್ಮ ಚರ್ಚೆ ನಡೀತಾ ಇದೆ ಪ್ರೀತಿಸೋತಪ್ಪ ಅನ್ನೋ ವಿಚಾರದ ಬಗ್ಗೆ. ವ್ಯಾಲೆಂಟೈನ್ಸ್ ಡೇ ಬೇರೆ. ಸೊ ನಮ್ಮ ಜೊತೆ ಇವತ್ತು 4 ಜನ ಅತಿಥಿಗಳು ಕೂಡ ಇದ್ದಾರೆ. ಮೊದಲನೇದಾಗಿ ಸ್ಟೂಡೆಂಟ್ ಆಶಾರಾಣಿ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಮಾಧವಿ ಪ್ರಸಾದ್ ಗೃಹಿಣಿಯರು, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು RJ ನೇತ್ರ ಕೂಡ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗಿರಿಜಾ ಸುಬ್ರಾಮ್ ಅವರು ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನನ್ನ ಅಭಿಪ್ರಾಯವನ್ನ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲರ ಬಾಳಿನಲ್ಲಿಯೂ ಒಮ್ಮೆಯಾದರೂ ಒಬ್ಬರ ಬಗ್ಗೆ ವಿಶೇಷವಾದ ಪ್ರೀತಿ ಹುಟ್ಟಿ ಇಷ್ಟವಾಗಿ ಬಿಡುವುದೇ ಪ್ರೀತಿ. ಏನಂತೀರಿ? ಅದು ಖಂಡಿತ ನಿಜ. ಅದು ಪ್ರೀತಿ ಅನ್ನೋದು ಮೈಂಡಿಂದ ಬರೋದಲ್ಲ, ಮನಸ್ಸಿಂದ. ಅದು ಪರ್ಟಿಕ್ಯುಲರ್ ಆಗಿ ಒಬ್ಬ ಪರ್ಸನ್ಗೆ ಸೀಮಿತ ಅಂತೂ ಅಲ್ವೇ ಅಲ್ಲ. ಪ್ರೀತಿ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟಿದ್ದು, ಎಲ್ಲ ಪ್ರತಿಯೊಂದು ಈ ಪ್ರಪಂಚದಲ್ಲಿ ಏನಿದೆಯೋ ಪ್ರತಿಯೊಂದಕ್ಕೂ ಸಂಬಂಧಪಟ್ಟಿದ್ದು ಅಂತ ನಾನು ಹೇಳ್ತೀನಿ. ನೇತ್ರ ಏನು ಹೇಳ್ತಾರೆ ಅಂತ? ಪ್ರೀತಿ ಅನ್ನೋದು ಅದು ಒಂಥರ ಡಿಸೈಡ್ ಮಾಡೋದ ನಾವು, ಓಕೆ ಇವ್ರನ್ನ ಲವ್ ಮಾಡಬೇಕು ಅಂತ. ಲವ್ ಆಗೋಗ್ಬಿಡುತ್ತೆ, ಅದಾದ ಮೇಲೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಅದು ಮೈಂಡಿಂದ ಬರೋದು, ಲೈಕ್ ಶಿ ಸೆಡ್, ಮೈಂಡಿಂದ ಬರೋದಲ್ಲ, ಮನಸ್ಸಿಂದ ಬರೋದು. ಹಾಗಾಗಿ ಆ ಡಿಸಿಷನ್ ನಾವು ಯಾವುದನ್ನು ಆಟ ಆಡೋಕ್ಕಾಗಲ್ಲ. ಓಕೆ ನಾನು ಇವ್ರನ್ನ ಪ್ರೀತಿಸ್ತೀನಿ, ಇವ್ರನ್ನ ಪ್ರೀತಿಸಲ್ಲ ಅಂತ ಕ್ಯಾಲ್ಕುಲೇಷನ್ಸ್ ಎಲ್ಲ ಪ್ರೀತಿ ಖಂಡಿತ ಅಲ್ಲ. ಅದಕ್ಕೆ ಅದು ಅದಷ್ಟು ಸ್ಪೆಷಲ್. ಅದು ಈ ಗೃಹಿಣಿಯರು ಏನಂತಾರೆ ಅನ್ನೋದು, ಯಾಕೆಂದ್ರೆ ಈ ಅವರು ಅದೇ ಏಜ್ ಅಂತ ದಾಟ್ಕೊ ಬಂದಿರ್ತಾರೆ. ಆದ್ರೆ ಅಮ್ಮ ಅಥವಾ ಏನಾದ್ರು ಪೇರೆಂಟ್ಸ್ ಅಂದ್ಕೊಂಡ ತಕ್ಷಣ ಪ್ರೇಮಿಗಳ ಬಗ್ಗೆ ಅಭಿಪ್ರಾಯ ಚೇಂಜ್ ಆಗುತ್ತೆ. ನೋಡೋಣ ಅವ್ರೇನು ಹೇಳ್ತಾರೆ ಅಂತ. ಇಲ್ಲ, ನನ್ಗೇನು ಅನ್ಸುತ್ತೆ ಅಂದ್ರೆ, ಅಫ್ಕೋರ್ಸ್ ನಾವು ಕಾಲೇಜ್ ಡೇಸಲ್ಲೆಲ್ಲ ಫೇಸ್ ಮಾಡಿದ್ದೀವಿ. ಆದರೆ ತಾಯಿ ಅನ್ನೋ ಒಂದು ಸ್ಥಾನ ಬಂದ ತಕ್ಷಣ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ಅವ್ರ ಮಕ್ಳ ಬಗ್ಗೆ, ಅವ್ರಿಗೆ ಹೆಣ್ಮಕ್ಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಪೊಸೆಸಿವ್ನೆಸ್ ಬರುತ್ತೆ, ಸ್ವಲ್ಪ ಭಯ. ಹೀಗಾಗ್ಬಿಟ್ರೆ ಮತ್ತೆ ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ, ಏನು ಅಂತ. ಅದೊಂದು. ಇನ್ನೊಂದೇನು ಅಂತಂದ್ರೆ ಇನ್ಫ್ಯಾಚುಯೇಷನ್ ಅಂತ ಗೊತ್ತೇ ಇದೆ ಎಲ್ರಿಗೂ, ಆ ಟೀನೇಜರ್ಸ್ಗೆ ಬರೋ ಅಂಥದ್ದು ಒಂದು. ಆದರೆ ಈ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋ ಒಂದು ಕಲ್ಚರ್ ಇದೆಯಲ್ಲ, ಇದು ತುಂಬ 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 ಹೊಸತು. ಯಾಕಂದರೆ 15 ವರ್ಷದ ಈಚೆ ಇತ್ತಷ್ಟೇ. ಅದ್ರ ಮುಂಚೆ ಎಲ್ಲ ಎಲ್ಲಿತ್ತು? ನಿಮ್ಮ ಕಾಲದಲ್ಲಂತೂ ಇಲ್ಲವೇ ಇಲ್ಲ. ತುಂಬ 15 ವರ್ಷದನ್ನ ಈಚೆ ಬಂದಂತಹ ಒಂದು ಸಂಸ್ಕೃತಿ ಅಂತ ಹೇಳ್ಬಹುದು. ಸೊ ಇದಕ್ಕೆಲ್ಲ ತುಂಬ ಹಿನ್ನೆಲೆಗಳಿದೆ. ನನಗೆ ಗೊತ್ತಿರೋಷ್ಟು ಒಂದು ಸ್ವಲ್ಪ ಹಿನ್ನೆಲೆಗಳಿದೆ. ಸೇಂಟ್ ವ್ಯಾಲೆಂಟೈನ್ ಅಂತ ಒಬ್ಬ ಪೋಪ್ ಇದ್ನಂತೆ. ಯಾವಾಗ ಕ್ರಿಸ್ತಿ ಶಕ 270ನೇ ಇದರಲ್ಲಿ ಇದ್ನಂತೆ. ಅವಾಗ ಅವನು ಎಲ್ಲಿದ್ದ ಅಂದರೆ ರೋಮಲ್ಲಿದ್ದಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂಚೂರು ಕಥೆಗಳು ಗೊತ್ತು ನನಗೆ. ಅದರಲ್ಲೂ 2 ಬೇರೆ ಬೇರೆ ರೀತಿ ಹೇಳ್ತಾರೆ. ಏನು ಅಂತಂದರೆ ಪ್ರಾಟೆಸ್ಟೆಂಟ್ ಅವರೇ ಒಂದು ಹೇಳ್ತಾರೆ, ಮತ್ತು ಕ್ಯಾಥಲಿಕ್ ಅವರೇ ಒಂದು ಹೇಳ್ತಾರೆ. ಎಲ್ಲರೂ ಒಂದು ಫೈನಲ್ ಆಗಿ ಒಂದು ಡಿಸಿಷನಿಗೆ ಏನು ಬರ್ತಾರೆ ಅಂತಂದರೆ, ಅಲ್ಲಿ ಒಬ್ಬ ರಾಜ ಇದ್ನಂತೆ. ಅವನು ಅಲ್ಲಿ ಸೈನಿಕರಿಗೆ, ಅಂದರೆ ಯುವಕರಿದ್ರಲ್ಲ ಸೈನಿಕರು, ಅವ್ರಿಗೆ ಮದುವೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತೆ. ಕಾರಣ ಏನು ಅಂತಂದರೆ, ಮದುವೆ ಆದ್ರೆ ಅವರು ಮತ್ತೆ ಮನೆ ಬಿಟ್ಟು ಅಂದ್ರೆ ರಾಜ್ಯ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಮತ್ತೆ ದೈಹಿಕವಾಗಿ ಅವರ ಸಾಮರ್ಥ್ಯ ಕುಗ್ಗುತ್ತೆ ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಅವನು ಮದುವೆ ಆಗೋದಕ್ಕೆ ಬಿಡ್ತಾ ಇರಲಿಲ್ಲಂತೆ. ಆದರೆ ಈ ಸೇಂಟ್ ವ್ಯಾಲೆಂಟೈನ್ ಅನ್ನೋಂತಹ ಒಬ್ಬ ಪೋಪ್ ಇದ್ನಲ್ಲ, ಅವನೇನು ಮಾಡ್ತಿದ್ನಂತೆ, ಅವ್ರಿಗೆ ಸೀಕ್ರೆಟ್ ಆಗಿ ಮ್ಯಾರೇಜ್ ಮಾಡಿಸ್ತಾ ಇದ್ನಂತೆ. ಸೊ ಆ ಸೀಕ್ರೆಟ್ ಮ್ಯಾರೇಜಲ್ಲಿ ಏನಾಯಿತು, ಅಫ್ಕೋರ್ಸ್ ಎಲ್ರಿಗೂ ಯವನ ಬರುತ್ತೆ, ಅದೊಂದು ಪ್ರಕೃತಿಯ ಸಹಜ ಗುಣ. ನಾವು ಮದುವೆ ಆಗಬೇಕು ಅನ್ಸುತ್ತೆ, ನಮ್ಮ ಜೊತೆ ಸಂಗಾತಿ ಬೇಕು ಅಂತ ಅನ್ಸುತ್ತೆ, ಆ ಥರ ಎಲ್ಲ.
ಸೊ ಆ ದೇಶಕ್ಕೆ ಸೀಮಿತವಾದಂತಹ ಒಂದು ಸಂಸ್ಕೃತಿಯ ವಿನಃ ನಮ್ಮ ದೇಶಕ್ಕೆ ಸೀಮಿತವಾದಲ್ಲ. ನಮ್ಮ ದೇಶದಲ್ಲಿ ಬೇಕಾದಷ್ಟು ಬೇರೆ ಬೇರೆದಿದೆ. ಯುಗಾದಿ ಹಬ್ಬ ಮಾಡ್ಬೋದು, ಬಾಪ ಯುಗಾದಿ ಹಬ್ಬ ಮಾಡು ಅಂತಂದ್ರೆ ಎಲ್ಲರೂ ಮುಸ್ಕಾಕೊಂಡು ಮಲಗಿರ್ತಾರ ಅಲ್ವಾ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಹಿಂದಿನ ದಿವಸ ನೆನ್ನೆ ನಾನು ಜಯನಗರ ಮಾರ್ಕೆಟ್ಗೆ ಹೋಗಿದ್ದೆ. ಏನು ಈ ರೀತಿ ಕಾಲೇಜ್ ಮಕ್ಕಳು ನೋಡೋದಕ್ಕೆ ಒಂದ್ಸಲ ನಮ್ಗೆ ನಗು ಬರುತ್ತೆ. ನಾವು ಅಫ್ಕೋರ್ಸ್ ಅದೆಲ್ಲ ದಾಟ್ ಬಂದಿದ್ರು ಅದು ನೋಡೋದಕ್ಕೆ ಒಂದ್ಸಲ ನಗು ಅಂತ ಅನ್ಸುತ್ತೆ. ಕಳೆದ ಘಟನೆಗಳನ್ನ ನೆನೆಸ್ಕೊಂಡ್ರೆ ನಾವು ಹಿಂಗೆ ಮಾಡಿದ್ವಲ್ಲ. ಹಾ, ಖಂಡಿತ ಇದು ನೋಡಿ ಇದ್ರ ಮುಚ್ಚಿಡೋದು ಏನೂ ಇಲ್ಲ, ನಿಜ. ಯಾಕಂತಂದ್ರೆ ಎಲ್ಲಾರು ಎಲ್ಲಾ ಫೇಸ್ನು ಪಾಸ್ ಮಾಡಿ ಬಂದಿರ್ತಾರೆ. ನಮ್ಕಿಂತ ದೊಡ್ಡ ನಮ್ಮ ಅಣ್ಣಂದ್ರು ಅವ್ರಗಳ ವಯಸ್ಸಲ್ಲಿ ಅವ್ರು ಇನ್ನೇನೋ ಒಂದು ಪಾಸ್ ಮಾಡಿ ಬಂದೇ ಇರ್ತಾರೆ. ಎಲ್ಲ ಒಪ್ಕೋಬೇಕು ಅಷ್ಟೇ, ಸುಮ್ಮನೆ ಮುಚ್ಚಿಡೋದ್ರಿಂದ ಏನೋ ಉಪಯೋಗ ಇಲ್ಲ. ಸೊ ನಮ್ಮ ದೇಶಕ್ಕೆ ಸೀಮಿತ ಅಲ್ಲ ಅನ್ನೋದು ನನ್ನ ಒಂದು ಇದು. ಬಟ್ ಎನಿವೆ, ನೀವು ಹೇಳೋ ಪ್ರಕಾರ ಹೆಂಗಿದೆ ಅಂದ್ರೆ ಭಾರತದಲ್ಲಿ ಪ್ರತಿದಿನ ಪ್ರೇಮಿಗಳ ದಿನ, ಅದನ್ನ ಯಾಕೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ? ಈಗ ಏನ್ ಗೊತ್ತಾ, ಪ್ರೇಮಿಗಳು ಅನ್ನೋದು ನಮ್ಮ ದೇಶದಲ್ಲಿ ಯಾವಾಗ ಆಗುತ್ತೆ ಅಂತಂದ್ರೆ ಮದ್ವೆ ನಂತರನೇ. ಯಾಕಂದ್ರೆ ಅದಕ್ಕೆ ಮುಂಚೆ ಇರೋಂತಹ ಪ್ರೇಮ ಇಸ್ ನಾಟ್ ವ್ಯಾಲಿಡ್ ಅಲ್ವಾ, ಹೌದಲ್ವಾ? ಅದಕ್ಕಿಂತ ಮುಂಚೆ ನಾವು ಪ್ರೀತಿ ಮಾಡಿದ್ರೆ ಇಟ್ ಈಸ್ ನಾಟ್, ನಮ್ಮ ತಂದೆ ತಾಯಿ ಎಲ್ಲ ಒಪ್ತಾರೆ. ಅಥವಾ ತುಂಬಾ ಒಪ್ಪಿದ್ರೆ ಅದರಲ್ಲೂ ಜಾತಿ ಅಂತಸ್ತು ಮಿಕ್ಕಿದ ಎಲ್ಲಾನು ಕೌಂಟ್ಗೆ ಬರುತ್ತಲ್ವಾ. ಸೊ ಹಾಗಾಗಿ ಈಗ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಏನು ಅಂತಂದ್ರೆ ಅವ್ರಿಗೆ ಮದ್ವೆಗೆಲ್ಲ ಅಷ್ಟು ವ್ಯಾಲಿಡ್ ಇಲ್ಲ ಆ ತರ. ನಮ್ಮ ದೇಶದಲ್ಲಿ ಆ ರೀತಿ ಇಲ್ವಲ್ಲ. ಇದೆಲ್ಲ ಏನೋ ಒಂದು ಟೈಮ್ ಪಾಸಿಂಗ್ ಮಾಡ್ತಾರೆ ಪಾಪ, ಅವ್ರನ್ನ ಅವಾಯ್ಡ್ ಮಾಡಬಾರ್ದು, ಲೆಟ್ ದೆಮ್ ಟು. ಏನ್ ಹೇಳ್ತಾರೆ ನಿಮ್ ಟಾಪಿಕ್ ಹೇಳಿದಲ್ಲ ಮೇಡಮ್, ಪ್ರೀತಿಸೋದು ತಪ್ಪ ಅಂತ. ಪ್ರೀತಿಸೋದು ಖಂಡಿತ ತಪ್ಪಲ್ಲ, ಪ್ರೀತಿ ಮಾಡೋ ವಿಧಾನ ಇರುತ್ತಲ್ಲ ಅದು ತಪ್ಪು. ಯಾಕೆ ಅಂತಂದ್ರೆ ಆ ಒಂದು ಏಜ್ ಇರುತ್ತೆ ನೋಡಿ, ಎಸ್ಪೆಷಲಿ ಹದಿಹರಿಯ ಅಂತ ಹೇಳ್ತಾರೆ, 13ರಿಂದ 18ರವರೆಗೂ ಆ ಏಜಲ್ಲಿ ನಾವು ಗಂಡಾಗಲಿ ಹೆಣ್ಣಾಗಲಿ ಆ ಸಮಯದಲ್ಲಿ ನಾವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಪೇರೆಂಟ್ಸು ಒಂದು ತಿಳುವಳಿಕೆ ಕೊಡಬೇಕು, ಯಾವ ತಪ್ಪು ಯಾವ ಸರಿ ಅಂತ. ಯಾಕೆಂದ್ರೆ ಅವ್ರಿಗೆ ಆಯ್ಕೆ ಮಾಡ್ಕೊಳಕ್ಕೆ ಬರಲ್ಲ, ನನ್ನ ಸಂಗಾತಿ ಯಾರು ಹೀಗಿರ್ಬೇಕು ಹಾಗಿರ್ಬೇಕು ಏನಿಲ್ಲ. ಜಸ್ಟ್ ಇನ್ಫ್ಯಾಕ್ಟೇಷನ್, ಏನೋ ಒಂದು ಆಸೆ ಆಕಾಂಕ್ಷೆ, ಅವರೆಲ್ಲ ಹಾರ್ಮೋನ್ಸ್ ಚೇಂಜಸ್ ಎಲ್ಲ ಏನಾಗುತ್ತೆ, ನಾವು ಎಲ್ಲ ಪ್ರೀತಿ ಮಾಡ್ತಾರೆ, ನಾವು ಪ್ರೀತಿ ಮಾಡಬೇಕು ಅಷ್ಟೇ, ಅದೊಂದೇ ಇರುತ್ತೆ ಅವ್ರಿಗೆ ಮೈಂಡಲ್ಲಿ, ಬೇರೆ ಏನಿರಲ್ಲ. ಆಯ್ಕೆ ಮಾಡ್ಕೊಳ್ಳೋ ವಿಧಾನ ಇರ್ತಾ ಅದು ತಪ್ಪು. ಪ್ರೀತಿಸೋದು ತಪ್ಪಲ್ಲ, ಖಂಡಿತ ಪ್ರೀತಿ ಮಾಡಬೇಕು. ಪ್ರಪಂಚ ಇರೋದೇ ಪ್ರೀತಿನಲ್ಲಿ. ಪ್ರೀತಿ ಇಲ್ಲಾಂದ್ರೆ ಇವಾಗ ಗಂಡ ಹೆಂಡತಿ ಮಧ್ಯೆ, ಮನೆ ಸಂಬಂಧಗಳ ಮಧ್ಯೆ ಪ್ರೀತಿ ಇಲ್ಲಾಂದ್ರೆ ನಾವು ಹೇಗೆ ಜೀವನ ಮಾಡೋಕ್ಕಾಗತ್ತೆ? ಪ್ರೀತಿ ಅಂದ್ರೆ ಬರೀ ಲವ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಬಾರ್ದು, ಎಲ್ಲ ಥರದಲ್ಲೂ ಪ್ರೀತಿನೇ. ಹಾಗಾಗಿ ಏನಾಗುತ್ತೆ ಅಂದ್ರೆ ಆಯ್ಕೆ ಮಾಡ್ಕೊಳ್ಳುವಂತ ಇದು ಅವ್ರಿಗೆ ಇದಿರೋದಿಲ್ಲ, ಏಜ್ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಅದೇನಾಗುತ್ತೆ, ಅದರಿಂದ ನಾವು ತಪ್ಪು ಅಂತ ಹೇಳ್ತೀವಿ. ಮಕ್ಕಳು ಎಲ್ಲೂ ತಪ್ಪು ದಾರಿಗೆ ಹೋಗ್ತಾರೆ, ನಾವು ಅಲ್ಲಿ ತಿದ್ದಬೇಕಲ್ವಾ. ಅವ್ರನ್ನ ಇವಾಗ ಯಾರೋ ಒಬ್ಬರು ಬೀದಿ ಹೋಗೋರು, ಒಬ್ಬ ಟೀಮ್ ಅವರವನು ಕಾಫಿ ಲವ್ ಮಾಡ್ಕೊಂಡು ಬಂದ್ರೆ ಜೀವನ ಹೇಗೆ ಸಾಧಿಸ್ತಾರೆ ಮುಂದಕ್ಕೆ ಅವರು? ನೀವು ಈ ತರ ನೀವು ವ್ಯಾಲೆಂಟೈನ್ಸ್ ಡೇ ಅಂತ ಒಂದು ಇಟ್ಟಿದ್ದೀರಾ, ನೋಡಿದ್ರೆ ಲವ್ ಮಾಡೋದು ಅಂತ ಆಯ್ತಲ್ಲ, ಲವ್ ಆಗಲ್ಲ ಅದು ಅಂತ ಲೆಕ್ಕಾಚಾರ ನೋಡೋದು, ಕ್ಯಾಲ್ಕುಲೇಷನ್, ಇವನು ನನ್ನ ಚೆನ್ನಾಗಿ ಬಾಳಿಸ್ತಾನೆ, ಇವನ್ ಜೊತೆ ಆದ್ರೆ ಆತರ ಇರ್ಬೇಕಲ್ವಾ, ಜೀವನ ಪೂರ್ತಿ ಕಳಿಬೇಕಲ್ವಾ. ಒಬ್ಬನ ಪ್ರೀತಿ ಮಾಡಿ ನಾಳೆ ಇನ್ನೊಂದಿನ ಪ್ರೀತಿ ಮಾಡಿದ್ರೆ ಅದನ್ನ ಪ್ರೀತಿ ಅಂತ. ಪ್ರಾಕ್ಟಿಕಲ್ ಜೀವನಕ್ಕೆ ಲವ್ ಎಲ್ಲ ಆಗ್ಬರಲ್ಲ. ಇನ್ನೊಂದು ಹೇಳಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ರೆಡ್ ರೋಸ್ ಕೊಟ್ಬಿಟ್ಟು ಐ ಲವ್ ಯು ಅಂದ್ಬಿಟ್ಟು ಇವತ್ತು ಇನ್ನೊಂದು ಇವನ್ ಜೊತೆ ಓಡಾಡ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಡೇ ಇನ್ನೊಬ್ಬ ವ್ಯಾಲೆಂಟೈನ್ಸ್ ಡೇ ದಿನ ಇನ್ನೊಬ್ಬ ರೆಡ್ ರೋಸ್ ಕೊಡ್ತಾನೆ. ಇವನ್ ಜೊತೆ ಎಲ್ಲ ಜೊತೆ ರೆಡ್ ರೋಸ್ ತೆಗೆದುಕೊಂಡು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳ್ಕೊಂಡು ಒಂದಿನದ ಮಟ್ಟಿಗೆ ಓಡಾಡ್ಬಿಟ್ಟು ಅದನ್ನ ಪ್ರೀತಿ ಅಂತ ಯಾರು ಹೇಳ್ತಾರೆ? ಅದನ್ನ ನೀವು ಯೋಚಿಸ್ತಾ ಇದ್ದೀರಾ? ನನ್ಗೆ ಇನ್ನೊಂದು ಪಾಯಿಂಟ್ ನೆನಪಾಯ್ತು. ಈಗ ಹೇಳಿ, 1 ವರ್ಷಕ್ಕೆಲ್ಲ ಬ್ರೇಕಪ್ ಆಗ್ಬಿಡುತ್ತೆ. 1 ವರ್ಷ ಇಲ್ಲ 6 ತಿಂಗಳು ಬ್ರೇಕಪ್ ಆಗುತ್ತೆ. ನಿಮ್ಮಲ್ಲಿ ನೋಡೋದಿಲ್ವಾ? ಎಷ್ಟೊಂದೆಲ್ಲ ಮೀಡಿಯಾಸ್ನಲ್ಲಿ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ, ಹೆಣ್ಮಕ್ಳು ಜಾರ್ತಾ ವಯಸ್ಸು ಏನು ಮಾಡೋಕ್ಕಾಗೋದಿಲ್ಲ, ಪ್ರೀತಿ ಅಂತ ಹೋಗ್ತಾರೆ, ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಎಲ್ಲೋ ಸೂಸೈಡ್ ಮಾಡ್ತಾರೆ, ಕತ್ತಿಗೆ ಎಲ್ಲೋ ಬೀಳ್ಸ್ಬಿಡ್ತಾರೆ, ಏನೋ ಮಾಡ್ತಾರೆ, 2 ದಿನ ಮಜಾ ಮಾಡೋದು, ಇದು ಮಾಡೋದು, ಈ ತರದೆಲ್ಲ ಅದು ಪ್ರೀತಿ ಖಂಡಿತ ಪ್ರೀತಿ ಅಲ್ಲ. ಎಲ್ಲಾ ತರದಲ್ಲೂ ಪವಿತ್ರವಾದದ್ದು, ತುಂಬಾ ಗೌರವಿಸ್ಬೇಕು, ಅದನ್ನ ತುಂಬಾ ಗೌರವಿಸ್ಬೇಕು. ಎಲ್ಲಿ ನಿಜವಾದ ಮನಸ್ಸಿಂದ ಪ್ರೀತಿ ಮಾಡ್ತಾರೋ ಅದು ಶಾಶ್ವತವಾಗಿ ಉಳ್ಕೊಳತ್ತೆ. ಈ 2 ದಿನದ 3 ದಿನದ ಪ್ರೀತಿ ವಯಸ್ಸಿನ ಇದಕ್ಕೋಸ್ಕರ ಮಾಡೋಂಥ ಪ್ರೀತಿ ಅದು ಪ್ರೀತಿನೇ ಅಲ್ಲ ನನ್ನ ಪ್ರಕಾರ. ಇಟ್ಸ್ ನಾಟ್ ಅಟ್ ಆಲ್ ಲವ್. ಲವ್ ಇಟ್ ಬಿಕಮ್ಸ್ ಓನ್ಲಿ ಒನ್ಸ್. ಲವ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಒಂದ್ಸಲ ಮಾತ್ರ ಆಗತ್ತೆ. ಅದು ಪದೇ ಪದೇ ಆಗೋದು ಅದು ಲವ್ ಅಲ್ಲ. ಅದು ಲವ್ ಒಂದೇ ಸತಿ ಆಗೋದು ಅಂತ ಹೇಳ್ತಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಇವತ್ತೊಬ್ಬ ರೋಸ್ ಕೊಟ್ರೆ ಅಂದ್ರೆ ಲವ್ ಓಕೆ ಅಕ್ಸೆಪ್ಟ್, ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಬೋರ್ ಆಯ್ತು ಅಂದ್ರೆ ಮತ್ತೊಂದು ಲವ್ ಆಗುತ್ತೆ. ಏನ್ ಹೇಳ್ತೀರಾ ನೇತ್ರ? ಲವ್ ಒಂದೇ ಸಲ ಆಗುತ್ತೆ ಅಂತ ಹೇಳಿದ್ರು. ಒಂದ್ಸಲ ಫಸ್ಟ್ ಟೈಮ್ ನೋಡಿದಾಗ ಏನಾಗುತ್ತೆ ಅದು ಲವ್ ಅಂತ ಹೇಳಿದ್ರು. ಸೊ ಫಸ್ಟ್ ಟೈಮ್ ನಿಮ್ ಗಂಡನ ಮೇಲೆ ನಿಮ್ಗೆ ಲವ್ ಆಗಿತ್ತಾ? ಖಂಡಿತ ಆಗಿತ್ತು. ಯಾಕಂದ್ರೆ ಫಸ್ಟ್ ನೋಡಿದ್ದೆ ಅವ್ರು, ನನಗೆ ಬೇರೆ ಸಂಬಂಧಗಳೇ ನೋಡ್ಲಿಲ್ಲ. ನನಗೆ ಫಸ್ಟ್ ಸೈಟ್ ಅಲ್ಲಿ ಓಕೆ ಅಂದ್ಬಿಟ್ಟಿದ್ದೀರಾ? ಒಪ್ಕೊಂಡ್ರು, ನಾನು ಅವ್ರನ್ನ ಒಪ್ಕೊಂಡೆ. ಇರ್ಬೋದೇನೋ, ಅದೇ ಲವ್ ಇರ್ಬೋದೇನೋ ನಮ್ಗೆ. ಆಗಿನ ಕಾಲಕ್ಕೆ ಅದೇ ಲವ್. ಆಕ್ಚುಲಿ ನನ್ನ ಏಜ್ ಹಾಗೆ ಇತ್ತು. ಐ ವಾಸ್ ಜಸ್ಟ್ 19 when I married. 19 years ನನ್ಗೆ ಮ್ಯಾರೇಜ್ ಆದಾಗ. ಸರಿ, ಸೋದರತ್ತೆ ಮಗ ಬೇರೆ, ಅವ್ರೇನೆ ನಮ್ಮ ಮಾವನವರೇನೆ ಬನ್ನಿ ನೋಡಿ. ಅಲ್ಲಿ ನೋಡಿದ ತಕ್ಷಣ ನನಗೂ ಒಂಥರ ಮನ್ಸಿಗೆ ಅನಿಸ್ತು, ಎಷ್ಟು ಚೆನ್ನಾಗಿದ್ದಾರೆ, ಇವ್ರನ್ನೇ ಮದುವೆ ಮಾಡ್ಕೋಬೇಕಂತ ಅವರು ಅನ್ಸಿರ್ಬೋದು.
ಅವ್ರನ್ನೇ ಮದ್ವೆ ಆಗಿದ್ದೀರಾ ಸರಿ, ಬಟ್ ಮದ್ವೆ ಆದ್ಮೇಲೆ ಅಯ್ಯೋ ಇನ್ನು ನೋಡ್ಬೋದಿತ್ತೇನೋ ಅಂತ ಯಾವತ್ತು ಮೈಲಿಗೆ ಬಂದಿಲ್ಲ ರೀ. ಖಂಡಿತ ಇಲ್ಲ, ಇದುವರೆಗೂ ಸಿ ಮೈಲಿಗೆ ಆಗಿನ ಬಂದಿಲ್ಲ. ಕಾಲದಲ್ಲಿ ಪಾಪ ಅಷ್ಟೆಲ್ಲ ಆಪರ್ಚುನಿಟಿ ಇರ್ಲಿಲ್ಲ ಹೆಣ್ಮಕ್ಳಿಗೆ. ಸಿ ಆಗಿನ ಕಾಲದಲ್ಲಿ ಅಷ್ಟೆಲ್ಲ ಪಾಪ ಅವ್ರಿಗೆ ಆಪರ್ಚುನಿಟಿ ಇರ್ಲಿಲ್ಲ. ಒಂದ್ ಮದ್ವೆ ಅಂದ್ರೆ ದಟ್ಸ್ ಆಲ್, ಲೈಫ್ ಟೈಮ್ ಮ್ಯಾರೇಜ್. ಆದ್ರೆ ನಿಮ್ಗೆ ಅನ್ಸಿತಾ ಈಗ ಸೋದರತೆ ಮಗನೋ ಸೋದ್ರ ಮಾವನ್ ಮಗನೋ ಅಂತ ಹೇಳಿದ್ರಿ, ಅವ್ರನ್ನ ಆಗಾಗ ನೋಡ್ತಿದ್ರಲ್ಲ, ಏನೋ ಒಂಥರ ಏನೋ ಮಿಡಿತಿತ್ತ ಹೃದಯ ಅಂತ? ಇಲ್ಲ, ಯಾವತ್ತೂ ಆ ಥರ ಅನ್ಸಿರ್ಲಿಲ್ಲ. ಇಷ್ಟೋ ಫಂಕ್ಷನ್ಸ್ ಎಲ್ಲ ಮೀಟ್ ಆಗಿದೀವಿ, ಎಲ್ಲ ಕ್ಲೋಸ್ ಆಗಿ ಮಾತಾಡಿಲ್ಲ. ಬಟ್ ಈ ಮದುವೆ ಅಂತ ಬಂದಾಗೆಲ್ಲ ಈ ಸಂಕೋಚ ಅದು ಇದಿರತ್ತಲ್ಲ, ಅವಾಗಾಯ್ತು ಓ ಇರ್ಬೋದೇನೋ, ಇದೇ ಇರ್ಬೋದೇನೋ ಪ್ರೀತಿ ಅಂತಂದ್ರೆ. ನೋಡ್ರಿ, ಅದು ಆ ಪ್ರೀತಿನೇ ಬೇರೆ. ಎಷ್ಟು ಕವನಗಳು ಬರ್ತು ಕಳ್ಸೋರು, ಲೆಟರ್ಗಳು. ಅವಾಗೆಲ್ಲ ನಮ್ಗೇನು ಮೆಸೇಜಸ್, ಫೋನ್ ಎಲ್ಲ ಏನಿಲ್ಲ, ಫೋನು ಇರ್ಲಿಲ್ಲ ಅಷ್ಟೊಂದು, ಫೋನೇ ಬರೀ ಲೆಟರ್ಸ್, ಪೋಸ್ಟ್ ಮ್ಯಾನ್ ಬರೋದನ್ನೇ ಕಾಯ್ತಿದ್ವಿ. ಅದು ನಿಜವಾದ ಲವ್. ನಿಜ ನಿಜ. ನಿಮ್ಮ ಹತ್ರ ನಾನು ಮತ್ತಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇವತ್ತು ನಾವು ಪ್ರೇಮಿಗಳ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ, ಆದ್ರೆ ನಿಜವಾದ ಪ್ರೀತಿ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.